ಪಾಠಶಾಲಾ 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 ಪಾಠಶಾಲಾ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಕಾರ್ನರ್ ಕನ್ನಡ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ಸೆಕೆಂಡ್ ಪಿ ಯು ಸಿಯ ಅಕೌಂಟೆನ್ಸಿಲಿ ಬರುವಂಥ ಸೆಕೆಂಡ್ ಚಾಪ್ಟ್ರಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕಾನ್ಸೆಪ್ಟಲ್ಲಿ ಹೊಸ ಪಾರ್ಟ್ನರ್ ಏನು ಬರ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತಂದರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ಹೊಸ ಒಬ್ಬ ಪಾರ್ಟ್ನರ್ನ ನಾವು ಆ್ಯಡ್ ಮಾಡ್ಕೊತೀವಿ, ಅಂದರೆ ಅಡ್ಮಿಟ್ ಮಾಡ್ಕೊತೀವಿ. ಅಡ್ಮಿಟ್ ಮಾಡ್ಕೊಬೇಕಾದ್ರೆ ನ್ಯೂ ಪಾರ್ಟ್ನರ್ ಏನು ಬರ್ತಾ ಇದ್ದಾನೆ ಅವನು ಕಂಪಲ್ಸರಿಯಾಗಿ ಕ್ಯಾಪಿಟಲ್ಲು ಮತ್ತು ಗುಡ್ ವಿಲ್ನ ತರಬೇಕಾಗಿ ಬರುತ್ತೆ. ಸೊ ಆ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಟ್ರೀಟ್ಮೆಂಟ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಗುಡ್ ವಿಲ್ಲಲ್ಲಿ ಯೂಶ್ವಲಿ ನಮಗಿಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟು ಆ್ಯಸ್ ಪರ್ AS 26 ಮಾಡ್ತಾಯಿದ್ದೀವಿ. AS 26 ಅಂತಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ರೂಲ್ಸ್ ಪ್ರಕಾರ ಗುಡ್ ವಿಲ್ ಟ್ರೀಟ್ಮೆಂಟ್ನ ಹೇಗೆ ಮಾಡೋದು ನೋಡ್ತಾ ಬರೋಣ. ಇಲ್ಲಿ ಸಿಚುಯೇಷನ್ಸ್ ಬರುತ್ತೆ, ಟೋಟಲಿ 3 ಸಿಚುಯೇಷನ್ ಇದೆ. ಒನ್ ಬೈ ಒನ್ ಹೋಗ್ತಾ ಬರೋಣ. ಸಿಚುಯೇಷನ್ 1 ಬಂದು ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಇನ್ ಕ್ಯಾಶ್ ಟುವರ್ಡ್ಸ್ ಗುಡ್ ವಿಲ್ ಆ್ಯಂಡ್ ಸಚ್ ಕ್ಯಾಶ್ ಈಸ್ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಐದರ್ ಫುಲ್ ಆರ್ ಇನ್ ಪಾರ್ಟ್ ಆರ್ ಪಾರ್ಷಿಯಲ್. ಅಂದರೆ ನ್ಯೂ ಪಾರ್ಟ್ನರ್ ಬರಬೇಕಾದ್ರೆ ಕ್ಯಾಪಿಟಲ್ಲು ಮತ್ತು ಗುಡ್ ವಿಲ್ ನೋಡಿ, ಗುಡ್ ವಿಲ್ ಮತ್ತು ಕ್ಯಾಪಿಟಲ್ ಎರಡನ್ನೂ ಕ್ಯಾಶ್ ಮುಖಾಂತರ ತರ್ತಾನೆ. ಸಿಚುಯೇಷನ್ ಹೀಗೆ ಹೇಳಿರ್ತಾನೆ, ನ್ಯೂ ಪಾರ್ಟ್ನರ್ ಈಸ್ ಏನು ಮೀನ್ಸ್ ABC ಪಾರ್ಟ್ನರ್ ಇದ್ದಾರೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅಂತ ಅಂದ್ಕೊಳ್ಳಿ, ಓಲ್ಡ್ ಪಾರ್ಟ್ನರ್ಸು. C ಅನ್ನೋ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊತಾ ಇದ್ದಾರೆ. ಆವಾಗ ಅಲ್ಲಿ ಕೊಡ್ತಾನೆ ಸೆಂಟೆನ್ಸ್ ಅಡ್ಜಸ್ಟ್ಮೆಂಟ್ಸಲ್ಲಿ, he has to bring rupees so and so as capital and rupees so and so as goodwill ಅಂತ. ಕ್ಲಿಯರಾ? ಸೊ ಅದೇ ಸಿಚುಯೇಷನ್ ಇದು. ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಇನ್ ಕ್ಯಾಶ್ ಟುವರ್ಡ್ಸ್ ಗುಡ್ವಿಲ್ ಆ್ಯಂಡ್ ತಂದಿರೋಂತಹ ಗುಡ್ವಿಲ್ನ ಓಲ್ಡ್ ಪಾರ್ಟ್ನರ್ಸು ವಿತ್ಡ್ರಾನ್ ಮಾಡ್ತಾ ಇದ್ದಾರೆ ಅಂತ ಕೊಡ್ತಾನೆ ನೋಡಿ. ಸಚ್ ಕ್ಯಾಶ್ ಯಾವುದು, ಗುಡ್ವಿಲ್ ಅನ್ನೋ ಕ್ಯಾಶ್ನ ಓಲ್ಡ್ ಪಾರ್ಟ್ನರ್ಸು ವಿತ್ಡ್ರಾನ್ ಮಾಡಿದ್ರೆ ಅದರಲ್ಲಿ ಐದರ್ ಫುಲ್ ವಿತ್ಡ್ರಾ ಆರ್ ಪಾರ್ಟ್ ವಿತ್ಡ್ರಾ. ಫುಲ್ ವಿತ್ಡ್ರಾ ಅಂತಂದರೆ ತಂದಿರೋಂತಹ ಗುಡ್ ವಿಲ್ ಅಮೌಂಟ್ ಅಷ್ಟನ್ನು ವಿತ್ಡ್ರಾ ಆಗುತ್ತೆ. ಪಾರ್ಟ್ ಅಂತಂದರೆ ಆ ಗುಡ್ ವಿಲ್ಲಲ್ಲಿ ಆಫ್ ಅಮೌಂಟ್ 50% ಆರ್ 40% ಅಂತ ಸಿಚುಯೇಷನ್ ಕೊಡ್ತಾನೆ. ಸೊ ಅದು ಪಾರ್ಷಿಯಲ್ ವಿತ್ಡ್ರಾನ್. ಸೊ ಎರಡೂ ಸಿಚುಯೇಷನ್ಸು ನಾವು ವಿತ್ಡ್ರಾನ್ ಮಾಡೋದು ಹೇಗೆ, ತಂದಿರೋ ಗುಡ್ ವಿಲ್ನ ಟ್ರೀಟ್ಮೆಂಟ್ ಹೇಗೆ ನೋಡ್ತಾ ಬರೋಣ. ಇದರಲ್ಲಿ ಟೋಟಲಿ 3 ಎಂಟ್ರೀಸ್ ಇದೆ, 3 ಜರ್ನಲ್ ಎಂಟ್ರೀಸ್ ಇದೆ. ಈ ಜರ್ನಲ್ ಎಂಟ್ರೀಸ್ ಬೇಸ್ ಮೇಲೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಶ್ ಅಕೌಂಟಲ್ಲಿ ಟ್ರೀಟ್ಮೆಂಟ್ ಬರುತ್ತೆ ನೋಡಿ. ಗುಡ್ ವಿಲ್ಲು ಕ್ಯಾಶ್ ಮುಖಾಂತರ ತಂದಾಗ ನಮಗೆ 2 ಕಡೆ ಟ್ರೀಟ್ಮೆಂಟ್ ಬರುತ್ತೆ. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟು. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟ್ರೀಟ್ಮೆಂಟ್ ಬರುತ್ತೆ, ಸೆಕೆಂಡ್ ಒನ್ನು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಟ್ರೀಟ್ಮೆಂಟ್ ಬರುತ್ತೆ. ಸೊ ಏನಾಗುತ್ತೆ ಇಲ್ಲಿ, ಫಸ್ಟು ಗುಡ್ ವಿಲ್ ತಂದಿದ ತಕ್ಷಣ ಫಸ್ಟ್ ಎಂಟ್ರಿ ಇದೆ ನೋಡಿ, ಈ ಎಂಟ್ರಿ ಬರುತ್ತೆ. ಏನಂತ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಇಲ್ಲಿ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಸಪೋಸ್ ಕ್ಯಾಪಿಟಲ್ ಆಗಿ ಅವನು 20,000 ರೂಪೀಸ್ ತಂದಿದ್ದಾನೆ ಅಂತ ಅಂದ್ಕೊಳ್ಳೋಣ. ಗುಡ್ ವಿಲ್ಗೋಸ್ಕರ ಅವನು 10,000 ರೂಪೀಸ್ ತಂದಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸೊ ಟೋಟಲ್ ಎಷ್ಟಾಯಿತು, 30,000 ರೂಪೀಸ್ ಆಯಿತು. ಸೊ ಕ್ಯಾಪಿಟಲ್ 20,000, ಗುಡ್ ವಿಲ್ 10,000, ಟೋಟಲ್ 30,000 ರೂಪೀಸ್ ಅವನು ಕ್ಯಾಶ್ ಬಂದಿದೆ. ನಮಗೆ ಎಂಟ್ರಿ ಏನಂತ ತೋರಿಸ್ಬೇಕು, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಸೊ ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ತೋರಿಸ್ತೀವಿ, ಅದನ್ನು ಆಮೇಲೆ ಇಲ್ಲಿ ಪೋಸ್ಟ್ ಮಾಡ್ತೀವಿ, ಹೇಳ್ತೀನಿ. ಅದಾದಮೇಲೆ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸ್ಯಾಕ್ರಿಫೈಸ್ ರೇಷಿಯೋ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇನ್ ದ ಆಬ್ಸೆನ್ಸ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ವಿ ಹ್ಯಾವ್ ಟು ಯೂಸ್ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಆಸ್ ಅ ಸ್ಯಾಕ್ರಿಫೈಸ್ ರೇಷಿಯೋ. ಲಾಸ್ಟ್ ಟ್ರೀಟ್ಮೆಂಟು ಇದು ವಿತ್ಡ್ರಾನ್ ಟ್ರೀಟ್ಮೆಂಟು. ಕ್ಲಿಯರ್? ಸೊ ಟೋಟಲಿ ನಾವಿಲ್ಲಿ ಫಸ್ಟ್ ಇದೆರಡನ್ನು ಟ್ರೀಟ್ ಮಾಡಿಬಿಡೋಣ.
ಆಮೇಲೆ ಇವೆರಡನ್ನು ಹೇಳ್ಕೊಡ್ತೀನಿ. ಫಸ್ಟ್ ಎರಡರಲ್ಲಿ ಟೋಟಲಿ 4 ಸ್ಟೆಪ್ಸ್ ಅಂತ ಅಂದ್ಕೊಳ್ಳೋಣ. 1 2 3 4. ವಿತ್ಡ್ರಾನ್ ಆದಾಗ 1 2. ಇದು ಗುಡ್ ವಿಲ್ ತಂದಿದ ತಕ್ಷಣ ಈ 4 ಟ್ರೀಟ್ಮೆಂಟ್ ಮಾಡಬೇಕು. ವಿತ್ಡ್ರಾನ್ ಮಾಡಿದಾಗ ಎಕ್ಸ್ಟ್ರಾ 2 ಟ್ರೀಟ್ಮೆಂಟ್ ಮಾಡಬೇಕು. ಅಂದರೆ 2 ಸ್ಟೆಪ್ ಅಂತ ನೆನ್ಕೊಳ್ಳಿ. ಸೊ ಈಗ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಎರಡನ್ನೂ ಕ್ಯಾಶ್ ಮುಖಾಂತರ ತಂದಿದ್ದಾನೆ ಅಂತ ಅಂದ್ಕೊಳ್ಳಿ. ಇವಾಗ ಫಸ್ಟ್ ಟ್ರೀಟ್ಮೆಂಟ್ ಫಸ್ಟ್ ಸ್ಟೆಪ್ ಎಲ್ಲಿ ಹಾಕಬೇಕು ಅಂದರೆ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿಗೆ ಬರಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ನೋಡಿ, ಇಲ್ಲಿ ಸಿಚುಯೇಷನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ನಿಮಗೆ. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಆಯಿತಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ABC ಪಾರ್ಟ್ನರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. A and B ಈಸ್ ಓಲ್ಡ್ ಪಾರ್ಟ್ನರ್ಸ್, C ಈಸ್ ನ್ಯೂ ಪಾರ್ಟ್ನರ್ ಅಂತ ಅಂದ್ಕೊಳ್ಳಿ. ಆಯಿತಾ, C ತರ್ತಾ ಇದ್ದಾನೆ. ಸೊ ಫಸ್ಟು ನಾವು ಟ್ರೀಟ್ ಮಾಡಬೇಕಾಗಿರೋದು ನೋಡಿ, 4 ಸ್ಟೆಪ್ ಮಾಡಬೇಕು ಅಂತೇಳಿ ನಿಮಗೆ. ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ನೋಡಿ, ಇದು ಫಸ್ಟ್ ಸ್ಟೆಪ್ಪು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕು. ಫಸ್ಟು ಏನಂತ 2 ನ್ಯೂ ಪಾರ್ಟ್ನರ್ ಯಾರು? C ಈಸ್ ಕ್ಯಾಪಿಟಲ್ ಅಕೌಂಟ್. C ಈಸ್ ಕ್ಯಾಪಿಟಲ್ ಅಕೌಂಟ್. ಏನು? ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್, ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಸೊ ನಾನು ನಿಮಗೆ ಇಲ್ಲಿ ಸಿಚುಯೇಷನ್ ಹೇಳಿದೆ, ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಎಷ್ಟು ಬರುತ್ತೆ? 30,000 ಬರುತ್ತೆ. 30K ಅಂತ ಹಾಕಿರ್ತೀನಿ, 30,000. ಇದು ಫಸ್ಟ್ ಎಂಟ್ರಿ. ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಎರಡನ್ನೂ ಪ್ಲಸ್ ಮಾಡ್ಕೊಬೇಕು. ಯಾವಾಗ? ಕ್ಯಾಪಿಟಲ್ ಮತ್ತು ಗುಡ್ ವಿಲ್ನ ಕ್ಯಾಶ್ ಮುಖಾಂತರ ತಂದಾಗ ಒಂದು ಇಲ್ಲಿ ಎಂಟ್ರಿ ಬರುತ್ತೆ. ಅದಾದಮೇಲೆ ಇಲ್ಲಿ C ಇದೆ, C ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಡೆಬಿಟ್ ಅಂದರೆ C ಕ್ಯಾಪಿಟಲ್ ಅಕೌಂಟ್ಗೆ ಏನಾಗಬೇಕು? ಕ್ರೆಡಿಟ್ ಆಗಬೇಕು. ಕ್ರೆಡಿಟ್ ಸೈಡಲ್ಲಿ ತೋರಿಸೋಣ. ಬೈ ಯಾವ ಅಕೌಂಟಿಂದ? ಕ್ಯಾಶ್ ಅಕೌಂಟಿಂದ. ಕ್ಯಾಶ್ ಅಕೌಂಟ್ ಯಾರ ಕಾಲಮಲ್ಲಿ? C ಕಾಲಮಲ್ಲಿ. ಎಷ್ಟು ತಂದರು? 30,000 ರೂಪೀಸ್ ತೊಗೊಂಬಂದರು. ಕ್ಲಿಯರ್? ಇದು ಫಸ್ಟ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ ಒಂದು ಗುಡ್ ವಿಲ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಹಾಕಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಅಂದ್ಬಿಟ್ಟು ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ನ ಪ್ಲಸ್ ಮಾಡಿ ಹಾಕ್ತೀರ 30,000. ಸೊ ಸೆಕೆಂಡ್ ಸ್ಟೆಪ್ ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಹಾಕಬೇಕು. ಬೈ ಕ್ಯಾಶ್ ಅಕೌಂಟ್ ಅಂದ್ಬಿಟ್ಟು C ಕಾಲಮಲ್ಲಿ. ಆಯಿತಾ? ಇಲ್ಲಿ ನಾವು ಜರ್ನಲ್ ಎಂಟ್ರಿ ಬೇಸ್ ಮೇಲೆ ಹೋಗ್ಬೋದು. ಜರ್ನಲ್ ಎಂಟ್ರಿ ಬೇಸ್ ಮೇಲೆ ಹೋದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ಟೋಟಲ್ 4 ಸ್ಟೆಪ್ ಅಂತ ಹೇಳಿದ್ದೀನಿ. ಫಸ್ಟ್ ಸ್ಟೆಪ್ಪು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟು, ಸೆಕೆಂಡ್ ಸ್ಟೆಪ್ಪು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡು, ನ್ಯೂ ಪಾರ್ಟ್ನರ್ ಕಾಲಮು. ಸೊ ಥರ್ಡ್ ಸ್ಟೆಪ್ ಏನು ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲೇ ಫಸ್ಟ್ ತೋರಿಸೋಣ. ಈಗ ಈ 30,000ಅಲ್ಲಿ ಗುಡ್ ವಿಲ್ಲೂ ಇದೆ, ಇನ್ಕ್ಲೂಡ್ ಆಗಿದೆ. ನಾನು ಎಕ್ಸಾಂಪಲ್ ಕೊಟ್ಟಿರೋ ಪ್ರಕಾರ ಗುಡ್ ವಿಲ್ ಎಷ್ಟು? 10,000 ರೂಪೀಸ್ ಇದೆ ಗುಡ್ ವಿಲ್ಲು. ಕರೆಕ್ಟಾ? ಗುಡ್ ವಿಲ್ ಈಸ್ 10,000. ಸೊ ಆ ಗುಡ್ ವಿಲ್ನ ತಂದಿದ್ಯಾರು? ನ್ಯೂ ಪಾರ್ಟ್ನರು. ಇಲ್ಲಿ ನ್ಯೂ ಪಾರ್ಟ್ನರ್ ನೇಮ್ನ ಬರೆಯೋಣ. ಸೀಸ್ ಕ್ಯಾಪಿಟಲ್ ಅಕೌಂಟ್. ಸೀಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ? ಸೀಸ್ ಕ್ಯಾಪಿಟಲ್ ಅಕೌಂಟ್ ಗುಡ್ ವಿಲ್ ನಾನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಗುಡ್ ವಿಲ್ಲು 10,000 ರೂಪೀಸ್ ಇದೆ ಗುಡ್ ವಿಲ್. ಇಂಟು ಸಪೋಸ್ ಇಲ್ಲಿ ನಾವು ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಮಗೆ ರೇಷಿಯೋ ಬೇಕು. ಒಂದು ಓಲ್ಡ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ. ಯೂಶ್ವಲಿ ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಇಲ್ಲ, ಹಾಗಾಗಿ ಓಲ್ಡ್ ರೇಷಿಯೋನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಣ. ಇಲ್ಲಿ ನಾವೇನು ಮಾಡೋಣ? 3:2 ಇದೆ ಇವ್ರದ್ದು ಓಲ್ಡ್ ರೇಷಿಯೋ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಕ್ವಶನಲ್ಲಿ ಬೇರೆ ಇರ್ಬೋದು, ನಾವಿಲ್ಲಿ ಅಸಂಪ್ಷನ್ನು 3:2 ಅಂತ ಅಂದ್ಕೊಳ್ಳೋಣ. 3:2 ರೇಷಿಯೋ ಬೇಸಿಸ್ ಮೇಲೆ ನಾವೀಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಗುಡ್ ವಿಲ್ ತಂದಿದ್ಯಾರು? ನ್ಯೂ ಪಾರ್ಟ್ನರು. ಯಾರಿಗೆ? ಓಲ್ಡ್ ಪಾರ್ಟ್ನರ್ಗೆ. ಹಾಗಾಗಿ ಇಲ್ಲಿ 6,000 ರೂಪೀಸ್ ಬರುತ್ತೆ, ಇಲ್ಲಿ 4,000 ರೂಪೀಸ್ ಬರುತ್ತೆ. ನೋಡಿ, 30,000 ಗುಡ್ ವಿಲ್ ಅಮೌಂಟ್ನ ಎಕ್ಸ್ಟ್ರಾಕ್ಟ್ ಮಾಡಿ ಓಲ್ಡ್ ರೇಷಿಯೋ ಆರ್ ಸ್ಯಾಕ್ರಿಫೈಸ್ ಬೇಸಿಸ್ ಮೇಲೆ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಕ್ಲಿಯರಾ? ಅಲ್ಲಿಗೆ ಎಷ್ಟಾಯಿತು? 3 ಸ್ಟೆಪ್ಸ್ ಆಯಿತು. ನೆಕ್ಸ್ಟು ಫೋರ್ತ್ ಸ್ಟೆಪ್ ಏನು ಮಾಡಬೇಕು ನೀವು ಅಂತಂದರೆ, ಇಲ್ಲಿರೋ ಅಂಥ ಅಮೌಂಟ್ನ ಡೆಬಿಟಿಗೆ ಕಾಪಿ ಮಾಡೋದು. 6,000 4,000, A 6,000 B 4,000. ಅಮೌಂಟ್ನ C ಕಾಲಮಲ್ಲಿ ಹಾಕಬೇಕು. ಹೇಗೆ? ಇಲ್ಲಿ ಡೆಬಿಟಲ್ಲಿ ಟು A's ಕ್ಯಾಪಿಟಲ್ ಅಕೌಂಟ್. A's ಕ್ಯಾಪಿಟಲ್ ಅಂದ್ಬಿಟ್ಟು ಅಮೌಂಟ್ನ C ಕಾಲಮಲ್ಲಿ ಹಾಕಬೇಕು, 6,000. ನೆಕ್ಸ್ಟ್ ಅದೇ ಥರನೇ ಟು B's ಕ್ಯಾಪಿಟಲ್ ಅಕೌಂಟ್.
ಬೀಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ಬಿಟ್ಟು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀರ ಅದನ್ನು ಸೇಮ್ ಕಾಪಿ ಮಾಡೋದು 4000 ನೋಡಿ ಅಲ್ಲಿಗೆ 4 ಸ್ಟೆಪ್ಪು ಆಯಿತು. ಸೊ ಗುಡ್ ವಿಲ್ ಆ್ಯಂಡ್ ಕ್ಯಾಪಿಟಲ್ ಎರಡನ್ನೂ ಕ್ಯಾಶ್ ಮುಖಾಂತರ ತಂದಾಗ ಫಸ್ಟು 4 ಸ್ಟೆಪ್ ಮಾಡಬೇಕು. ವಿತ್ಡ್ರಾನ್ ಆದರೆ +2 ವಿತ್ಡ್ರಾನ್ ಹೇಳ್ತೀನಿ. ಫಸ್ಟ್ 4 ಸ್ಟೆಪ್ನ ಇನ್ನೊಂದ್ಸಲಿ ರೀಕಾಲ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟು ಸ್ಟೆಪ್ ಒಂದು ಕ್ಯಾಶ್ ಅಕೌಂಟಲ್ಲಿ ಬರುತ್ತೆ. ಡೆಬಿಟ್ ಸೈಡಲ್ಲಿ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ಬಿಟ್ಟು ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ನ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹಾಕಿ. ಸೇಮ್ ಅಮೌಂಟ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಸ್ಟೆಪ್ ನಂಬರ್ 2 ಇದು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂದ್ಬಿಟ್ಟು ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಹಾಕಿ 30,000 ತಂದಿದ್ಯಾರು ನ್ಯೂ ಪಾರ್ಟ್ನರು, ಕ್ಯಾಶ್ ಕಮ್ಸ್ ಇನ್, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಈ ತೋರಿಸಾದ್ಮೇಲೆ ಇದರಲ್ಲಿರುವಂತಹ ಗುಡ್ ವಿಲ್ ಅಮೌಂಟ್ನ ಎಕ್ಸ್ಟ್ರಾಕ್ಟ್ ಮಾಡೋಣ. ಗುಡ್ ವಿಲ್ ಅಮೌಂಟ್ 30,000 ರುಪೀಸ್ ಇದೆ. ಈ 30,000 ರುಪೀಸಲ್ಲಿ ಗುಡ್ ವಿಲ್ ಅಮೌಂಟ್ ಎಷ್ಟು, ಟೋಟಲ್ ಅಮೌಂಟ್ 30,000 ಇದೆ, ಗುಡ್ ವಿಲ್ ಅಮೌಂಟ್ ಎಷ್ಟು 10,000 ರುಪೀಸ್. ಈ 10,000 ರುಪೀಸ್ನ ತಂದಿದ್ಯಾರು ನ್ಯೂ ಪಾರ್ಟ್ನರ್, ಹಾಗಾಗಿ ಸೀಸ್ ಕ್ಯಾಪಿಟಲ್ ಅಕೌಂಟ್. ಯಾರಿಗೆ ತಂದಿದ್ದು, ಓಲ್ಡ್ ಪಾರ್ಟ್ನರ್ಸ್ಗೋಸ್ಕರ ತಂದಿದ್ದು. ಓಲ್ಡ್ ಪಾರ್ಟ್ನರ್ಸ್ ರೇಷನ್ ಇದೆ 3:2 ಇದೆ. ಡಿಸ್ಟ್ರಿಬ್ಯೂಟ್ ಮಾಡಿ 6,000 ಎಗೆ 4,000 ಬಿಗೆ. ಸೊ ಸ್ಟೆಪ್ ನಂಬರ್ 3 ಆಯಿತು ನೋಡಿ, 1 2 3 ಆಯಿತು. 4th ಸ್ಟೆಪ್ ಬಂದು ಸೇಮ್ ಅಮೌಂಟ್ನ ಡೆಬಿಟಲ್ಲಿ ಹಾಕೋದು. ನೇಮು ಓಲ್ಡ್ ಪಾರ್ಟ್ನರ್ಸ್ ತೋರಿಸ್ಬೇಕು, ಅಮೌಂಟು ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಹಾಕ್ಬೇಕು ನೋಡಿ. ಎಸ್ ಕ್ಯಾಪಿಟಲ್ ಅಕೌಂಟ್ 6,000 ಇಲ್ಲಿತ್ತಲ್ಲ ಅದು, ಬೀಸ್ ಕ್ಯಾಪಿಟಲ್ ಅಕೌಂಟ್ 4,000 ಇಲ್ಲಿತ್ತಲ್ಲ ಅದು. ಕ್ಲಿಯರ್? ಇದು 4 ಸ್ಟೆಪ್ಸು. ಸಪೋಸ್ ಏನಾದರೂ ಇದು ವಿತ್ಡ್ರಾನ್ ಆಯಿತು ಅಂತ ಅಂದರೆ ನೋಡಿ, ಲಾಸ್ಟ್ 2 ಸ್ಟೆಪ್ ಬರುತ್ತೆ ವಿತ್ಡ್ರಾನ್ ಅಂದರೆ. ವಿತ್ಡ್ರಾನ್ ಆದಾಗ ಫಸ್ಟ್ ಸ್ಟೆಪ್ಪು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಂದ ಸ್ಟಾರ್ಟ್ ಮಾಡ್ತೀರಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಫಸ್ಟ್ ತೋರಿಸ್ಬೇಕು. 2 ನೋಡಿ, ಅವ್ರು ತಗೊಂಬಂದಾಗ ಏನಾಯಿತು, ಕ್ಯಾಶ್ ಕಮ್ಸ್ ಏನಾಯಿತು. ಅದೇ ಓಲ್ಡ್ ಪಾರ್ಟ್ನರ್ಸ್ ತೊಗೊಂಡಾಗ ಕ್ಯಾಶ್ ಗೋಸ್ ಔಟ್ ಆಯಿತು, ಡೆಬಿಟಲ್ಲಿ ಹಾಕ್ತೀರಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಲಿಯರ್? ಸೇಮ್ ಅದೇ ಡಿಸ್ಟ್ರಿಬ್ಯೂಷನು. ಸಪೋಸ್ ಫುಲ್ ಅಮೌಂಟ್ ವಿಡ್ರಾನ್ ಆಗಿದ್ರೆ 10,000 ಇಂಟು 3:2 ಸೇಮ್ ಅಮೌಂಟ್ ಬರುತ್ತೆ. ಓಲ್ಡ್ ಪಾರ್ಟ್ನರ್ಸ್ ವಿಡ್ರಾನ್ ಮಾಡಿರ್ತಾರೆ 6,000 4,000 ನ್ಯೂ ಪಾರ್ಟ್ನರ್ಗಿಲ್ಲ. ಕ್ಲಿಯರ್? ಸಪೋಸ್ ಏನಾದರೂ ಇಲ್ಲಿ 10,000 ಮೊದಲು ಹಾಫ್ ಅಮೌಂಟ್ ಅಂದರೆ 5,000 ರುಪೀಸ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ 3,000 2,000. ಇಲ್ಲಿ ಫುಲ್ ಅಮೌಂಟ್ ವಿಡ್ರಾನ್ ಅಂತ ತೋರಿಸ್ತಾ ಇದೀನಿ. ಸೊ ಇಲ್ಲಿ ಡೆಬಿಟ್ ಆದಮೇಲೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್. ನೋಡಿ ಸೆಕೆಂಡ್ ಸ್ಟೆಪ್ ಇಲ್ಲಿ ಏನಂತ, ಬೈ ಏಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಫುಲ್ ಫಾರ್ಮಲ್ಲಿ ಬರ್ಕೊಬೇಕು ನೀವು. ಏಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು 6,000. ನೆಕ್ಸ್ಟ್ ಅದೇ ಥರನೇ ಬೈ ಬೀಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು 4,000. ಕ್ಲಿಯರ್? ಫೈನ್. ಇದಿಷ್ಟೇ ಗುಡ್ ವಿಲ್ ಟ್ರೀಟ್ಮೆಂಟು. ಇನ್ನು ರಿಮೈನಿಂಗ್ ಥಿಂಗ್ಸ್ ಎಲ್ಲ ಆ್ಯಸ್ ಪರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸು ನಿಮ್ಗೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಸ್ ಮೇಲೆ ಪೋಸ್ಟಿಂಗ್ ಮಾಡ್ತೆ ಆಸ್ ಯೂಶುವಲ್ ಮಾಡಿ. ಬಟ್ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾತ್ರ ಕನ್ಫ್ಯೂಷನ್ ಇರುತ್ತೆ. ಗುಡ್ ವಿಲ್ ಟ್ರೀಟ್ಮೆಂಟೇ ಸಪ್ರೇಟಾಗಿ ತೋರಿಸ್ತಾ ಇದ್ದಕ್ಕೆ. ಗುಡ್ ವಿಲ್ ಟ್ರೀಟ್ಮೆಂಟಲ್ಲಿ ಫಸ್ಟ್ ಸಿಚುಯೇಷನ್ ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಫಸ್ಟ್ ಸಿಚುಯೇಷನ್ ಏನಿದೆ, ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಇನ್ ಕ್ಯಾಶ್ ಟುವರ್ಡ್ಸ್ ಗುಡ್ ವಿಲ್ ಆ್ಯಂಡ್ ಕ್ಯಾಪಿಟಲ್ ಆ್ಯಂಡ್ ಸಚ್ ಕ್ಯಾಶ್ ಈಸ್ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಹೊಸ್ದಾಗಿ ಬರ್ತಿರೋಂಥ ಪಾರ್ಟ್ನರು ಕ್ಯಾಪಿಟಲ್ಗೆ ಮತ್ತು ಗುಡ್ ವಿಲ್ಗೋಸ್ಕರ ಕ್ಯಾಶ್ ಮುಖಾಂತರ ತಗೊಂಬಂದರೆ ಈ ಥರ ಎಂಟ್ರಿ 3 ಎಂಟ್ರೀಸ್ ಬರುತ್ತೆ. ಎಂಟ್ರೀಸ್ ಬೇಸ್ ಮೇಲೆ ಪೋಸ್ಟಿಂಗ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಶಾರ್ಟ್ಕಟ್ ಹೇಳ್ಕೊಡ್ತಾ ಇದೀನಿ. ಸೊ ಕ್ಯಾಪಿಟಲ್ 20,000, ಗುಡ್ ವಿಲ್ 10,000 ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಗುಡ್ ವಿಲ್ ತಂದಿದ ತಕ್ಷಣ 4 ಸ್ಟೆಪ್ಸು, ವಿಡ್ರಾನ್ ಮಾಡಿದ್ರೆ 2 ಸ್ಟೆಪ್ಸು, ಟೋಟಲ್ 6 ಟೈಮ್ಸ್ ಎಂಟ್ರಿ ಆಗ್ತೀವಿ. ಸೊ ಫಸ್ಟ್ 4 ಸ್ಟೆಪ್ಪಲ್ಲಿ ಫಸ್ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಹಾಕ್ತೀರಾ, ನ್ಯೂ ಪಾರ್ಟ್ನರ್ ನೇಮ್ ಹಾಕಿ ಫುಲ್ ಅಮೌಂಟು ಕ್ಯಾಪಿಟಲ್ಲು ಗುಡ್ ವಿಲ್ ಎರಡನ್ನೂ ಪ್ಲಸ್ ಮಾಡಾಕಿ. ಅದಾದಮೇಲೆ ಸೇಮ್ ಅಮೌಂಟ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಹಾಕಿ. ಆ್ಯಂಡ್ ದೆನ್ ಆ ನ್ಯೂ ಪಾರ್ಟ್ನರ್ ಕಾಲಮಲ್ಲಿರೋಂತಹ ಅಮೌಂಟಲ್ಲಿ ಗುಡ್ ವಿಲ್ ಅಮೌಂಟ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. 10,000 ರುಪೀಸ್ ಇದೆ ಇದರಲ್ಲಿ. ಅದನ್ನು ತಂದಿದ್ಯಾರು ಅವ್ರ ನೇಮ್ ಹಾಕಿ. ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟು. ಓಲ್ಡ್ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ ಹುಡುಕಿ, ಇಲ್ಲಾಂದರೆ ಓಲ್ಡ್ ರೇಷಿಯೋ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ ಎ ಮತ್ತು ಬಿಗೆ ಹಾಕಿ. ಸೇಮ್ ಅಮೌಂಟ್ನ ಡೆಬಿಟ್ ಸೈಡಲ್ಲಿ ಕಾಪಿ ಮಾಡಿ. ಇದು 4th ಸ್ಟೆಪ್ಪು. ಎಸ್ ಕ್ಯಾಪಿಟಲ್ ಅಕೌಂಟ್, ಬೀಸ್ ಕ್ಯಾಪಿಟಲ್ ಅಕೌಂಟ್, ಅಮೌಂಟ್ನ ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಹಾಕಿ. ನೇಮು ಓಲ್ಡ್ ಪಾರ್ಟ್ನರು, ಅಮೌಂಟ್ ನ್ಯೂ ಪಾರ್ಟ್ನರು. ಅಲ್ಲಿಗೆ 4 ಸ್ಟೆಪ್ ಆಯಿತು. ವಿಡ್ರಾನ್ ಮಾಡಿದ್ರೆ ಮತ್ತೆ 2 ಸ್ಟೆಪ್ಪು. ಏನು, ಒಂದು ಗುಡ್ ವಿಲ್ ತಗೊಂಬಂದಿದ್ದು ವಿಡ್ರಾನ್ ಆಗಿರೋದು, ಆಮೇಲೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟು. ಅಮೌಂಟ್ನ ಓಲ್ಡ್ ಪಾರ್ಟ್ನರ್ಸ್ ವಿಡ್ರಾನ್ ಮಾಡಿರ್ತಾರೆ, ಓಲ್ಡ್ ಪಾರ್ಟ್ನರ್ಸ್ ಕಾಲಮ್ಗೆ ಹಾಕಿ ಸೇಮ್ ಅಮೌಂಟು ಕ್ಯಾಶ್ ಅಕೌಂಟ್ಗೆ ಕ್ರೆಡಿಟ್ ಮಾಡಿ. ಅಲ್ಲಿಗೆ ಮುಗೀತು. ನೋಡಿ, ಬೇಕಾದ್ರೆ ಚೆಕ್ ಮಾಡಿಲಿ. ಟೋಟಲ್ 30,000 ರುಪೀಸ್ ಇತ್ತು, ಕರೆಕ್ಟಾ? 30,000ಅಲ್ಲಿ
10,000 ರುಪೀಸ್ ವಿಡ್ರಾನ್ ಮಾಡಿ ಆಯಿತು. ಇನ್ನೆಷ್ಟು ಉಳೀತು? 20,000 ರುಪೀಸ್ ಉಳೀತು. ಕ್ಲಿಯರ್? ಸೊ ಇದು ಫಸ್ಟ್ ಸಿಚುಯೇಷನ್ನ ಗುಡ್ ವಿಲ್ ಟ್ರೀಟ್ಮೆಂಟ್. ಕ್ಲಿಯರ್? ಓಕೆ. ಸೊ ಸೆಕೆಂಡ್ ಸಿಚುಯೇಷನ್ ನೋಡ್ಬಿಡೋಣ ಕ್ವಿಕ್ಕಾಗೆ. ಸೆಕೆಂಡ್ ಸಿಚುಯೇಷನ್ ಏನು? ಸೆಕೆಂಡ್ ಸಿಚುಯೇಷನ್ನು, ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಇನ್ ಕ್ಯಾಶ್ ಟುವರ್ಡ್ಸ್ ಗುಡ್ ವಿಲ್ ಆ್ಯಂಡ್ ಸಚ್ ಕ್ಯಾಶ್ ಈಸ್ ರಿಟೈನ್ಡ್ ಇನ್ ದ ಬಿಸ್ನೆಸ್. ಅಂದರೆ ರಿಟೈನ್ಡ್ ಅಂದರೆ ಉಳಿಸ್ಕೊಂಡಿರೋದು, ಬಿಸ್ನೆಸ್ಸಲ್ಲೇ ಗುಡ್ ವಿಲ್ ಅಮೌಂಟ್ನ ಹಂಗೆ ಇಟ್ಟಿದ್ದಾರೆ, ರಿಟೈನ್ ಮಾಡಿದ್ದಾರೆ, ವಿಡ್ರಾನ್ ಮಾಡಿಲ್ಲ. ನೋಡಿ, ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಇನ್ ಕ್ಯಾಶ್ ಅಂದರೆ ನ್ಯೂ ಪಾರ್ಟ್ನರ್ ಬರ್ಬೇಕಾದ್ರೆ ಗುಡ್ ವಿಲ್ನ ಕ್ಯಾಶ್ ಮುಖಾಂತರನೇ ತಗೊಂಬಂದ, ಬಟ್ ವಿಡ್ರಾನ್ ಆಗಿಲ್ಲ. ನಾನು ಆವಾಗಲೇ ಹೇಳಿದಾಗೆ ಗುಡ್ ವಿಲ್ ಕ್ಯಾಶ್ ಮುಖಾಂತರ ತಂದಿದ ತಕ್ಷಣ 4 ಸ್ಟೆಪ್ಸ್ ಮಾಡಲೇಬೇಕು. ವಿಡ್ರಾನ್ ಆದರೆ ಮಾತ್ರ 2 ಸ್ಟೆಪ್ಪು. ಹಾಗಾದ್ರೆ ಇಲ್ಲೇನಾಗಿದೆ? ಗುಡ್ ವಿಲ್ನ ನ್ಯೂ ಪಾರ್ಟ್ನರ್ ಕ್ಯಾಶ್ ಮುಖಾಂತರ ತಗೊಂಬಂದರು, ಆದರೆ ವಿತ್ಡ್ರಾನ್ ಆಗಿಲ್ಲ. ಸೊ ನಾವೇನು ಮಾಡ್ತೀವಿ? ಗುಡ್ ವಿಲ್ನ ಕ್ಯಾಶ್ ಮುಖಾಂತರ ತಂದಿರೋದಕ್ಕೆ ಫಸ್ಟ್ 4 ಸ್ಟೆಪ್ ಏನಿದೆ ಅದನ್ನು ಮಾತ್ರ ಮಾಡಿ ಸ್ಟಾಪ್ ಮಾಡ್ತೀವಿ. ನೋಡಿ, 4 ಸ್ಟೆಪ್, 1 2 3 4. ಸೊ ಸೇಮ್ ಅದೇ ಎಕ್ಸಾಂಪಲ್ ತೊಗೊತೀನಿ. ಇಲ್ಲಿ 30,000 ಆಗುತ್ತೆ ಟೋಟಲು. ಅಂದರೆ ಅದರಲ್ಲಿ ನಿಮಗೆ 20K ಕ್ಯಾಪಿಟಲ್ಲು, 10K ಗುಡ್ ವಿಲ್ ಅಂತ ಅಂದರೆ ಇಮ್ಯಾಜಿನೇಷನ್ ಮಾಡೋಣ. ಸೊ 4 ಸ್ಟೆಪ್ಸು. ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟಲ್ಲಿ, 2 ಸೀಸ್ ಕ್ಯಾಪಿಟಲ್ ಅಕೌಂಟ್. ಕ್ಲಿಯರ್? ಅಮೌಂಟ್ ಎಷ್ಟು? ಟೋಟಲ್ ಅಮೌಂಟ್ ಹಾಕ್ಬೇಕಿಲ್ಲಿ 30K. ಅಂದರೆ ಬ್ರಾಕೆಟಲ್ಲಿ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ಪಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್ ಅಕೌಂಟ್. ಕ್ಲಿಯರ್? ಸೇಮ್ ಅಮೌಂಟ್ ಕಾಪಿ ಮಾಡಿ 30K. 2 ಸ್ಟೆಪ್ ಆಯಿತು. ಥರ್ಡ್ ಸ್ಟೆಪ್ಪಲ್ಲಿ ಇದರಲ್ಲಿರೋಂಥ ಗುಡ್ ವಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಬೈ ತಂದಿದ್ಯಾರು ಗುಡ್ ವಿಲ್ನ? ನ್ಯೂ ಪಾರ್ಟ್ನರ್. ನ್ಯೂ ಪಾರ್ಟ್ನರ್ ಯಾರು? ಸೀಸ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಅಮೌಂಟು? 10,000. ಕ್ಲಿಯರ್? ರೇಷಿಯೋ ಅಸಂಪ್ಷನ್ ಮಾಡೋಣ, 3:2 ಇದೆ ಅಂತ, ಇಂಟು 3:2 ಎಷ್ಟು ಬರುತ್ತೆ? 6,000 4,000. ಕ್ಲಿಯರ್? ನಿಲ್. ನೋಡಿ, ಸ್ಟೆಪ್ ನಂಬರ್ 3 ಆಯಿತು. ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 4 ಹಾಕೋಣ. ಇದೇ ಅಮೌಂಟ್ನ ಡೆಬಿಟಿಗೆ ಕಾಪಿ ಮಾಡೋದು. ನೇಮು ನ್ಯೂ ಪಾರ್ಟ್ನರ್ ನೇಮ್ ತೋರಿಸ್ಬೇಕು, ಸಾರಿ ಓಲ್ಡ್ ಪಾರ್ಟ್ನರು. 2 ಏಸ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟ್ನ ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಹಾಕಬೇಕು, 6,000. ನೆಕ್ಸ್ಟ್ 2 ಬೀಸ್ ಕ್ಯಾಪಿಟಲ್ ಅಕೌಂಟು. ಅಮೌಂಟ್ನ ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಹಾಕಬೇಕು, 4,000. ಕ್ಲಿಯರ್? ನೋಡಿ, 4 ಸ್ಟೆಪ್ಸ್ ಆಯಿತು. ಇದೇನು ಸಿಚುಯೇಷನ್ನು? ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಇನ್ ಕ್ಯಾಶ್ ಟುವರ್ಡ್ಸ್ ಗುಡ್ ವಿಲ್ ಆ್ಯಂಡ್ ಸಚ್ ಕ್ಯಾಶ್ ಈಸ್ ರಿಟೈನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ರಿಟೈನ್ ಅಂದರೆ ನಾಟ್ ವಿತ್ಡ್ರಾನ್. ನಾಟ್ ವಿತ್ಡ್ರಾನ್ ಅಂತಂದರೆ ಪ್ಲಸ್ 2 ಸ್ಟೆಪ್ಸ್ ಬರುತ್ತಲ್ಲ, ಅದನ್ನು ಮಾಡೋ ಹಾಗಿಲ್ಲ. 4 ಸ್ಟೆಪ್ಸ್ ಮಾಡಿದ್ದೀವಿ, ಅಲ್ಲಿಗೆ ಈ ಗುಡ್ ವಿಲ್ ಟ್ರೀಟ್ಮೆಂಟ್ ಮುಗೀತು. ಇದು ಸಿಚುಯೇಷನ್ 2. ನೋಡಿ, ಎಷ್ಟು ಸಿಂಪಲ್ ಆಗುತ್ತೆ. ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ, ಪೋಸ್ಟಿಂಗ್ ಮಾಡಿ. ಇನ್ನು ಸಿಚುಯೇಷನ್ 3ಗೆ ಬರೋಣ. ಸಿಚುಯೇಷನ್ 3 ಏನು? ಇಫ್ ನ್ಯೂ ಪಾರ್ಟ್ನರ್ does not brings in cash towards goodwill but is raised to extent of incoming partner shares and written off immediately without opening goodwill account ಅಂತ ಇದೆ. ಇಲ್ಲಿ ಈ ಸಿಚುಯೇಷನಲ್ಲಿ ಆಗುತ್ತೆ, ನ್ಯೂ ಪಾರ್ಟ್ನರು ಗುಡ್ ವಿಲ್ನ ಕ್ಯಾಶ್ ಮುಖಾಂತರ ತಂದಿರಲ್ಲ, ಬರೀ ಕ್ಯಾಪಿಟಲ್ ಮಾತ್ರ ತಂದಿರ್ತಾನೆ. ಏನು ಮಾಡ್ಬೇಕು ನಾವು ಕ್ಯಾಪಿಟಲ್ ಮಾತ್ರ ತಂದಾಗ? ಸಪೋಸ್ ಇಲ್ಲಿ ಬರ್ದಿರ್ತೀನಿ ನೋಡಿ, ಕ್ಯಾಪಿಟಲ್, ಅವನು ಕ್ಯಾಪಿಟಲ್ಲು 50,000 ರುಪೀಸ್ ಕ್ಯಾಪಿಟಲ್ ತಂದಿದ್ದಾನೆ ಅಂತ ಅಂದ್ಕೊಳೋಣ. ಕ್ಲಿಯರ್? 50,000 ರುಪೀಸ್ ಕ್ಯಾಪಿಟಲ್ ತಂದುಬಿಟ್ಟಿದ್ದಾನೆ ಅಷ್ಟೇ. ಗುಡ್ ವಿಲ್ ಏನು ಇರಲ್ಲ. ಬಟ್ ಈ ಸಿಚುಯೇಷನಲ್ಲಿ ಕಂಪಲ್ಸರಿ ಗುಡ್ ವಿಲ್ ಏನಿರ್ತಾನೆ? ಕಂಪನಿ ಫರ್ಮ್ನ ಗುಡ್ ವಿಲ್ ಆಲ್ರೆಡಿ ಇದೆ ಅಂತ ಹೇಳಿರ್ತಾನೆ. ಸೊ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ at rupees 80,000. ನೋಡಿ, ಸೊ ಥರ್ಡ್ ಸಿಚುಯೇಷನ್ ಏನು ಅಂತಂದರೆ, ನ್ಯೂ ಪಾರ್ಟ್ನರ್ ಬರಬೇಕಾದ್ರೆ ಗುಡ್ ವಿಲ್ನ ಕ್ಯಾಶ್ ಮುಖಾಂತರ ತಂದಿರಲ್ಲ. ಅಂದರೆ ಅವ್ನು ಸ್ಟಾರ್ಟಿಂಗಲ್ಲಿ ಸೆಂಟೆನ್ಸಲ್ಲಿ ಹೇಳಿರ್ತಾನೆ, ನ್ಯೂ ಹಿ ಆರ್ ಶಿ ಬ್ರಿಂಗ್ಸ್ rupees 50,000 ಆ್ಯಸ್ ಕ್ಯಾಪಿಟಲ್ ಅಷ್ಟೇ, ಗುಡ್ ವಿಲ್ ಇರಲ್ಲ. ಬಟ್ ಅಡ್ಜಸ್ಟ್ಮೆಂಟಲ್ಲೇ ಯಾವುದೋ ಒಂದು ಅಡ್ಜಸ್ಟ್ಮೆಂಟ್, ಯಾವುದೋ ಒಂದು ಪಾಯಿಂಟಲ್ಲಿ ಆ ಗುಡ್ ವಿಲ್ ಹೇಳಿರ್ತಾನೆ. ಏನಂತ? ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಟ್ ರುಪೀಸ್ ಸೊ ಆ್ಯಂಡ್ ಸೊ. ಎಷ್ಟೋ ಒಂದು ಗುಡ್ ವಿಲ್ ಆಲ್ರೆಡಿ ಫರ್ಮಲ್ಲಿ ಇದೆ ಅಂತ ಹೇಳ್ತಾನೆ. ನಾವು ಇವಾಗ ಸ್ಟಾರ್ಟ್ ಮಾಡಬೇಕು. ಇದ್ರ ಜೊತೆ ನ್ಯೂ ಪಾರ್ಟ್ನರ್ ಬರ್ತಾ ಇದ್ದಾನಲ್ಲ, ಸಪೋಸ್ ನ್ಯೂ ಪಾರ್ಟ್ನರ್ ಬರ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ.
ಸಿ ಈಸ್ ಅಡ್ಮಿಟೆಡ್ ಫಾರ್ 1/5 ಶೇರ್ ಅಂತ ಕೊಟ್ಟಿರ್ತಾನೆ ಸಿಚುಯೇಷನ್. ಇದು ಕ್ವಶನಲ್ಲೇ ಇರುತ್ತೆ. ಸಿ ಈಸ್ ಅಡ್ಮಿಟೆಡ್ ಫಾರ್ 1/5 ಶೇರ್ ಅಂತ ಈ ಶೇರ್ ಅವನೇ ಕೊಟ್ಟಿರ್ತಾನೆ. ಓಲ್ಡ್ ರೇಷಿಯೋ ಮಾಮೂಲಿ 3:2 ಇದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ರೇಷಿಯೋ ಆಫ್ ನ್ಯೂ ಪಾರ್ಟ್ನರ್ 1/5 ಇದೆ ಅಂತ ಅಂದ್ಕೊಳ್ಳಿ. ಈ ಲಾಸ್ಟ್ ಸಿಚುಯೇಷನ್ ತುಂಬ ಈಸಿ, ಬಟ್ ಆದ್ರೂ ನಾವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ ಏನೇನಿದೆ ಅನ್ನೋದನ್ನು ಹೇಳ್ತೀನಿ, ಯಾವಾಗ ಈ ಸಿಚುಯೇಷನ್ ಬರುತ್ತೆ ಅಂತ. ಒಂದು, ಕ್ಯಾಪಿಟಲ್ ಮಾತ್ರ ಹೇಳಿರ್ತಾನೆ ತಾಂಬಂದಿದ್ದಾನೆ ಕ್ಯಾಶ್ ಮುಖಾಂತರ ಅಂತ. ಎರಡನೇದು, ನ್ಯೂ ಪಾರ್ಟ್ನರ್ನ ಶೇರ್ ಕೊಟ್ಟಿರ್ತಾನೆ. ಮೂರನೇದು, ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಂತ ಕೊಟ್ಟಿರ್ತಾನೆ. ಫರ್ಮ್ನ ಗುಡ್ ವಿಲ್ ಎಷ್ಟಿದೆ, 80,000 ರುಪೀಸ್ ಇದೆ ಅಂತ ಹೇಳ್ತಾನೆ. ಇದಿಷ್ಟು ಗಿವನ್ ಇನ್ಫಾರ್ಮೇಷನ್ನು. ನಾವು ವರ್ಕಿಂಗ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಫಸ್ಟು ಕಂಪನಿಯ ಗುಡ್ ವಿಲ್ ಎಷ್ಟಿದೆ, 80,000. ಅದರಲ್ಲಿ ಸಿದು ಎಷ್ಟು ಶೇರ್ ಬರಬಹುದು ನೋಡೋಣ. 80,000 ರುಪೀಸ್ ಇದೆ ಅಂತ ಅಂದ್ಕೊಳ್ಳೋಣ. ಕ್ಲಿಯರಾ? ಇಂಟು 1/5. ಸರ್ 1/5 ಏನು? 1/5 ಬಂದು ನ್ಯೂ ಪಾರ್ಟ್ನರ್ನ ಶೇರು. ಕರೆಕ್ಟಾ? ನ್ಯೂ ಪಾರ್ಟ್ನರ್ ಶೇರ್ ಎಷ್ಟಿದೆ, 1/5 ಇದೆ. ಈಗ ಇಲ್ಲೇನು ಅಂತಂದರೆ 80,000 ರುಪೀಸಲ್ಲಿ 1/5 ಅಂದರೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ 16,000 ರುಪೀಸ್ ಬರುತ್ತೆ. ಕ್ಲಿಯರಾ? 80,000 ಇಂಟು 1/5 16,000 ರುಪೀಸ್ ಬಂತು. ಈ 16,000 ರುಪೀಸ್ನ ಎ ಮತ್ತು ಬಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೇಷಿಯೋ ಮೇಲೆ? 3:2 ರೇಷಿಯೋ ಬೇಸಿಸ್ ಮೇಲೆ. ಸೊ 16,000 ಇಂಟು 3/5 ಇಂಟು 3 ಡಿವೈಡೆಡ್ ಬೈ 5 9,600 ರುಪೀಸ್ ಹೇಗೆ ಬಂತು. ಬಿಗೆ ಸೇಮ್ 16,000 ಇಂಟು 2/5 16,000 ಇಂಟು 2 ಡಿವೈಡೆಡ್ ಬೈ 5 6,400 ರುಪೀಸ್ ಬಂತು. 9,600 ಎಗೆ, ಬಿಗೆ 6,400. ಇದಿಷ್ಟು ಸಪರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಥರ್ಡ್ ಸಿಚುಯೇಷನಲ್ಲಿ. ಕ್ಯಾಲ್ಕುಲೇಷನ್ ಮತ್ತೆ ರಿಪೀಟ್ ಮಾಡ್ತೀನಿ. ಒಂದು ಕ್ಯಾಪಿಟಲ್ ಕೊಟ್ಟಿರ್ತಾನೆ, ಕ್ಯಾಪಿಟಲ್ ಸ್ಟ್ರೈಟ್ ಅವೇ ನಾವು ನಾರ್ಮಲಾಗಿ ಟ್ರೀಟ್ ಮಾಡ್ತೀವಿ. ಗುಡ್ ವಿಲ್ ಕೊಟ್ಟಿರ್ತಾನೆ, ಗುಡ್ ವಿಲ್ ಅಮೌಂಟು 80,000 ರುಪೀಸ್ ಅಂತ ಹೇಳಿರ್ತಾನೆ. ಅದರಲ್ಲಿ ನ್ಯೂ ಪಾರ್ಟ್ನರ್ನ ಶೇರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅಂತ ನೋಡಿ. ಅದನ್ನು ಎ ಮತ್ತು ಬಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಅರ್ಥ ಆಯ್ತಾ? ಸೇಮ್ ಹಿಂಗೆ ನಮಗಿಲ್ಲಿ ಎರಡೇ ಸ್ಟೆಪ್ಪು, 1 2. ಪೋಸ್ಟಿಂಗಲ್ಲಿ ಎರಡೇ ಸ್ಟೆಪ್ಪು. ಕ್ಯಾಲ್ಕುಲೇಷನ್ ಒಂದು ಬರುತ್ತೆ, ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ಪೋಸ್ಟಿಂಗಲ್ಲಿ 2 ಸ್ಟೆಪ್ನ ಮಾಡಬೇಕಾಗಿ ಬರುತ್ತೆ. ಕ್ಲಿಯರ್? ಓಕೆ. ಏನು 2 ಸ್ಟೆಪ್ಪು? ಇಲ್ಲಿರೋದು ಒಂದೇ ಎಂಟ್ರಿ ಬರುತ್ತೆ, ಒಂದು ಕ್ರೆಡಿಟಲ್ಲಿ ಒಂದು ಡೆಬಿಟಲ್ಲಿ ಒಂದು. ಅದಕ್ಕೆ 2 ಸ್ಟೆಪ್ಪು. ಫಸ್ಟ್ ಏನು ಮಾಡಬೇಕು, ಕ್ರೆಡಿಟಲ್ಲಿ ಬರಬೇಕು. ಬೈ ಗುಡ್ ವಿಲ್ ತಂದಿದ್ಯಾರು? ಸಿ. ಈಸ್ ಕ್ಯಾಪಿಟಲ್ ಅಕೌಂಟ್. ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿ ತೋರಿಸಿ ನಾನು. 9,600 ಎಗೆ, 6,400 ಬಿಗೆ. ಕ್ಲಿಯರ್? 1 ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ಪು ಡೆಬಿಟಲ್ಲಿ ಹಾಕಬೇಕು. 2 ಎಸ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟು ಸಿ ಕಾಲಮಲ್ಲಿ ಹಾಕಬೇಕು, 9,600. 2 ಬೀಸ್ ಕ್ಯಾಪಿಟಲ್ ಅಕೌಂಟ್. ಅಮೌಂಟು ಸಿ ಕಾಲಮಲ್ಲಿ ಹಾಕಬೇಕು, 6,400. ಇಷ್ಟೇ ಗುಡ್ ವಿಲ್ ಟ್ರೀಟ್ಮೆಂಟು ಥರ್ಡ್ ಸಿಚುಯೇಷನ್ನು. ಎರಡೇ ಬರೋದು, ಒಂದು ಕ್ರೆಡಿಟಲ್ಲಿ, ಇನ್ನೊಂದು ಡೆಬಿಟಲ್ಲಿ. ಕ್ಲಿಯರ್? ಆ್ಯಂಡ್ ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ಯಾಪಿಟಲ್ ಈ ಕ್ವಶನಲ್ಲಿ ಹೇಳಿರೋ ಪ್ರಕಾರ ನಾನು ಎಷ್ಟಿದೆ ಅವನ ಕ್ಯಾಪಿಟಲ್ಲು? 50,000 ರುಪೀಸ್ ಇದೆ. ಅವನು ಗುಡ್ ವಿಲ್ ತಂದಿಲ್ಲ, ಬಟ್ ಅವನು ತಂದಿರೋಂತಹ ಕ್ಯಾಪಿಟಲ್ಲೇ ಗುಡ್ ವಿಲನ್ನು ಮೈನಸ್ ಮಾಡಿ. ಅವ್ನು ಎಷ್ಟು ಕೊಡಬೇಕು ಗುಡ್ ವಿಲ್ಲು? 16,000 ರುಪೀಸ್ ಬರಬೇಕು ಅವನ ಕಡೆಯಿಂದ ಗುಡ್ ವಿಲ್. ಕ್ಯಾಪಿಟಲಲ್ಲಿ 16,000ನ ಮೈನಸ್ ಮಾಡಿ ರಿಮೈನಿಂಗ್ 34,000 ರುಪೀಸ್ ಮಾತ್ರ ಗುಡ್ ವಿಲ್ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ. ಇಲ್ಲಿ ಅವ್ನು ತಂದಿರೋ ಕ್ಯಾಪಿಟಲ್ನ ಫಸ್ಟ್ ನಾವಿಲ್ಲಿ ಕ್ರೆಡಿಟಲ್ಲಿ ಹಾಕಿರ್ತೀವಿ. 50,000 ರುಪೀಸ್ ಇದೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಇಲ್ಲೇ ಹಾಕಿರ್ತೀವಿ ನಾವು. ಅಕೌಂಟ್ನ ಕ್ಲೋಸ್ ಮಾಡಿದಾಗ ಇಲ್ಲಿ 50K ಬರುತ್ತೆ. ಸೇಮ್ ಅಮೌಂಟು 50K. ಸೊ 9,600 6,400 ಮೈನಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ? ಅಲ್ಲಿಗೆ 34,000 ಆಗುತ್ತೆ. ಕ್ಲಿಯರ್? 34,000 ನ್ಯೂ ಪಾರ್ಟ್ನರ್ನ ಕ್ಯಾಪಿಟಲ್ ಆಗಿರುತ್ತೆ ಇನ್ನು ಮುಂದೆ. ಇದು ಗುಡ್ ವಿಲ್ ಟ್ರೀಟ್ಮೆಂಟ್. ಸೊ ತುಂಬ ಇಂಪಾರ್ಟೆಂಟು. ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಿಮಗೆ ಗುಡ್ ವಿಲ್ಲೇನೇ
ಸ್ವಲ್ಪ ಕಷ್ಟ ಅಂತ ಆಗೋದು. ಸೊ ಹಂಗಾಗಿ ಇದನ್ನು ಅಗೈನ್ ಆ್ಯಂಡ್ ಅಗೈನ್ ರಿಪೀಟಾಗಿ ಪ್ರಾಕ್ಟೀಸ್ ಮಾಡಿ. ಗುಡ್ ವಿಲ್ ಟ್ರೀಟ್ಮೆಂಟ್ ಒಂದ್ಸಲಿ ನೋಡಿದ ತಕ್ಷಣ ನಾವು ಪರ್ಫೆಕ್ಟ್ ಅಂತ ಅನ್ನೋ ಫೀಲಿಂಗ್ ಬರೋಲ್ಲ, ಬಟ್ 1 or 2 times ಪ್ರಾಕ್ಟೀಸ್ ಮಾಡಬೇಕು. ಅದರ ಜೊತೆ ಈ ಗುಡ್ ವಿಲ್ಲ ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಸ್ನ ಫಾಲೋ ಮಾಡಿ. ಗುಡ್ ವಿಲ್ಲು ಕ್ಯಾಶ್ ಮುಖಾಂತರ ತೊಗೊಂಬಂದರೆ 4 ಸ್ಟೆಪ್ಪು, ಅದನ್ನು ವಿತ್ಡ್ರಾನ್ ಮಾಡಿದ್ರೆ +2. ಗುಡ್ ವಿಲ್ನ ಕ್ಯಾಶ್ ಮುಖಾಂತರ ತೊಗೊಬಂದು ವಿತ್ಡ್ರಾನ್ ಮಾಡಿಲ್ಲ ಅಂದರೆ ಬರೀ 4 ಸ್ಟೆಪ್ಪು. ಅದೇ ಏನಾದರೂ ಗುಡ್ ವಿಲ್ ಕ್ಯಾಶ್ ಮುಖಾಂತರ ತಂದಿಲ್ಲ ಅಂತಂದರೆ ಒಂದು ಕ್ಯಾಲ್ಕುಲೇಷನ್ನು ಮತ್ತು 2 ಸ್ಟೆಪ್ಪು. ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ನ್ಯೂ ಪಾರ್ಟ್ನರ್ನ ಶೇರ್ ಇರುತ್ತೆ, ನ್ಯೂ ಪಾರ್ಟ್ನರ್ನ ಶೇರ್ನ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ. ಕ್ಲಿಯರ್? ಸೊ ಇದಾಯಿತು ಇವತ್ತಿನ ವಿಡಿಯೋ. ಸೊ ಗುಡ್ ವಿಲ್ ಟ್ರೀಟ್ಮೆಂಟು ಆ್ಯಸ್ ಪರ್ AS 26 ಪ್ರಕಾರ, ಅದರಲ್ಲೂ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಬಂದಾಗ ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನೇನೇ ಡೌಟ್ಸ್ ಇದ್ರು, ಇನ್ನೇನೇ ಕ್ಲಾರಿಫಿಕೇಷನ್ಸ್ ಇದ್ದರು ಸೊ ಕಮೆಂಟ್ ಮಾಡಿ. ಆದಷ್ಟು ಅದನ್ನು ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.